ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೆಂಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಇದು ನನ್ನ ಫಸ್ಟ್ ವಿಡಿಯೋ. ನಾವು ನಮ್ಮ ಪಯಣ ಬಂದ್ಬಿಟ್ಟು ನಡೆದಾಡುವ ದೇವರ ಕಡೆಗೆ ಹೋಗೋಣ ಬನ್ನಿ. ಇದು ಬೆಂಗಳೂರಿನಿಂದ ಸುಮಾರು 60 ಕಿಲೋಮೀಟರ್ ದೂರದಲ್ಲಿದೆ ಮತ್ತು ತುಮಕೂರಿನಿಂದ 6 ಕಿಲೋಮೀಟರ್. ನೀವು ಬೆಂಗಳೂರಿನಿಂದ ಟ್ರೈನ್ನಲ್ಲಿ ಬೇಕಾದರೂ ಬರ್ಬೋದು, ಬಸ್ಸಲ್ಲಿ ಬೇಕಾದರೂ ಬರ್ಬೋದು. ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ಮಕರ ಸಂಕ್ರಾಂತಿ ಹಬ್ಬ ಇರೋದ್ರಿಂದ ಮಠದಲ್ಲಿ ಪಲ್ಲಕ್ಕಿ ಉತ್ಸವ ಮೆರವಣಿಗೆ ಹೋಗ್ತಾ ಇದ್ದಾರೆ. ಗಂಡು ಮತ್ತು ಹೆಣ್ಣು ವಿದ್ಯಾರ್ಥಿಗಳು ಈ ಹಬ್ಬದಲ್ಲಿ ಪಾಲ್ಗೊಂಡಿದ್ದಾರೆ. ಮುಂದೆ ಒಂದು ವಿಡಿಯೋ ಹಾಕ್ತೀನಿ, ನೋಡ್ಕೊಂಡ್ ಬನ್ನಿ. ನಡೆದಾಡುವ ದೇವರು ಶ್ರೀ ಶಿವಕುಮಾರ ಸ್ವಾಮೀಜಿಯವರ ಗದ್ದಿಗೆ ದರ್ಶನ ಮಾಡ್ಕೊಂಡು ಹೋಗೋಣ ಬನ್ನಿ. ಈ ಮಠವು ತ್ರಿವಿಧ ದಾಸೋಹ ಎಂದು ಹೆಸರುವಾಸಿಯಾಗಿದೆ. ಅಂದರೆ ಅನ್ನ ದಾಸೋಹ, ಅಕ್ಷರ ದಾಸೋಹ, ವಸತಿ ದಾಸೋಹ. ಬನ್ನಿ ಮೇಲೆ ಹೋಗೋಣ ಬನ್ನಿ. ನಾವು ಮೆಟ್ಲು ಏರ್ತಾ ಇಲ್ಲಿ ಸುಂದರವಾದ ಶಿವಕುಮಾರ ಸ್ವಾಮೀಜಿ ಮತ್ತು ಬಸವಣ್ಣನವರ ಕೆತ್ತನೆಯನ್ನು ನಾವು ಕಾಣಬಹುದು. ಏನ್ ನೋಡ್ತಾ ಇದ್ರಲ್ಲ ನೋಡಿ, ಮುಂದೆ ಎಷ್ಟು ಆಕರ್ಷಣವಾಗಿದೆ ಅಲ್ವಾ. ಇದಾಗ್ತಿದ್ದಂಗೆ ನಾವು ಮುಂದ್ಗಡೆ ಹೋದ್ರೆ ಒಂದು ಶಿವಲಿಂಗ ಮತ್ತು ಅದರ ನಂತರ ಬಸವಣ್ಣನವರವನ್ನು ವಿಗ್ರಹ ನೋಡಬಹುದು. ಈ ಬೆಟ್ಟದ ಮೇಲೆ ಸಿದ್ಧಲಿಂಗೇಶ್ವರ ಸ್ವಾಮಿ ದೇವಸ್ಥಾನ ಮತ್ತು ಶ್ರೀ ಸಿದ್ಧಗಂಗಮ್ಮ ದೇವಸ್ಥಾನ ಎರಡೂ ಇದೆ. ಇವಾಗ ನಾವು ಹೋಗ್ತಾ ಇದ್ದೀವಿ ಶ್ರೀ ಸಿದ್ಧಗಂಗಮ್ಮ ದೇವಸ್ಥಾನಕ್ಕೆ. ಇಲ್ಲೇ ನೋಡಿ ವಿಶೇಷ ಅಂದರೆ ಇದರ ಹಿನ್ನೆಲೆ ಶ್ರೀ ಗೋಸಲ ಸಿದ್ದೇಶ್ವರರ ತಪಸ್ಸಿನ ಶಕ್ತಿಯಿಂದ ಬಂಡೆಯಿಂದ ಗಂಗಾಜಲ ಉಕ್ಕಿ ಬಂದ ಕಾರಣ ಈ ಕ್ಷೇತ್ರಕ್ಕೆ ಸಿದ್ಧಗಂಗಾ ಎಂಬ ಹೆಸರು ಬಂದಿದೆ. ಈಗೇನು ನೀವು ನೋಡ್ತಾ ಇದ್ದೀರಲ್ಲ, ಗಂಗಾಜಲ, ಶ್ರೀ ಸಿದ್ಧಗಂಗಮ್ಮ ಅಂತ ಅನ್ನೋದು ಇಲ್ಲಿಂದ, ಸಿದ್ಧಗಂಗಾ ಅಂತ ಸ್ಟಾರ್ಟ್ ಆಗಿದ್ದು ಇಲ್ಲಿಂದನೇ. ಇಲ್ಲಿ ಅಮ್ಮನವರ ದರ್ಶನ ಮಾಡ್ಕೊಂಡು
ದರ್ಶನ ಮಾಡ್ಕೊಂಬಿಟ್ರಿ, ನೋಡ್ಕೊಳ್ರಿ ಇಲ್ಲಿ ಇದೆ. ದರ್ಶನ ಮಾಡ್ಕೊಂಡು ನೆಕ್ಸ್ಟ್ ನಾವು ಹೋಗೋಣ ಸಿದ್ಧಲಿಂಗೇಶ್ವರ ದೇವಸ್ಥಾನಕ್ಕೆ. ಇಲ್ಲೇ ಇರೋದು, ಬನ್ನಿ ಹೋಗೋಣ. ನೋಡಿ ಎಷ್ಟು ಸುಂದರವಾಗಿ ದೇವಸ್ಥಾನ ಕಟ್ಟಿದ್ದಾರೆ ನೋಡಿ. ಜನ ಜಾಸ್ತಿ ಇದ್ದಾರೆ ಗುರು. ಬಾಯಲ್ಲಪ್ಪ ಬಾ. ನೋಡಿ ಎಷ್ಟು ಜನ ತುಂಬಿದ್ದಾರೆ. ಹಬ್ಬ ಅಲ್ವಾ, ಅದಕ್ಕೆ ಜಾಸ್ತಿ ಜನ ಬಂದಿರೋದು ಇವತ್ತು. ದರ್ಶನ ಮಾಡ್ಕೊಂಬಿಟ್ರೆ ನಾವೆಲ್ಲಂತೂ ಹೋಗೋಕ್ಕಾಗಲ್ಲ. ಬನ್ನಿ ಹೋಗೋಣ ಬನ್ನಿ. ಇಲ್ಲಿ ಸುತ್ತಮುತ್ತ ನೋಡಪ್ಪ ಚೆನ್ನಾಗಿ ಕಟ್ಟಿದಾರಪ್ಪ ದೇವಸ್ಥಾನ, ತುಂಬ ಚೆನ್ನಾಗೈತೆ. ಇಲ್ಲಿಂದ ಹೊರಗಡೆ ಹೋದರೆ ನಾವು ಬೆಟ್ಟದ ಹತ್ರ ಹೋಗ್ಬೋದು. ಈಗ ನೋಡಿ ದೇವಸ್ಥಾನ ಬೆಟ್ಟದ ಹತ್ರ ನೋಡಿ. ಇಲ್ಲಿಂದ ಹೆಂಗೆ ಕಾಣಿಸ್ತಿದೆ ನೋಡಿ ವ್ಯೂ ಪಾಯಿಂಟ್. ಬಾ ಎಷ್ಟು 2 ಟಿಕೆಟ್ ತಗೊಂಡಂಗೆ ಮುಂದೆ ಬಂದ್ವಿ. ಶಿವಕುಮಾರ ಸ್ವಾಮೀಜಿ ಅವರ ಭಾವಚಿತ್ರ. ಇದು ಪ್ರಾರ್ಥನೆ ವೇಳೆ. ಹಾಗೆ ಮುಂದೆ ಹೋಗೋಣ. ಅಲ್ಲಿ ನೋಡಿದ್ರೆ ಒಂದು ಹಾವು ತರ ಕಾಣಿಸ್ತಾ, ಆದ್ರೆ ಅದು ನಿಜವಾದ ಹಾವಲ್ಲ. ಇಲ್ಲಿ ಪ್ರತಿಯೊಂದೂ ಅಷ್ಟೇ ಪ್ರತಿಮೆಗಳು ತುಂಬಾ ಸುಂದರವಾಗಿದೆ. ನಮಗೆ ಅಟ್ರಾಕ್ಷನ್ ಆಗ್ತಾ ಇದೆ ಇಲ್ಲಿ ನೋಡ್ತಾ ನೋಡ್ತಾ. ಆ ಪ್ರತಿಮೆಗಳು ನೋಡಿ ಹೆಂಗಿದಾವೆ. ಆ ಶಿವಕುಮಾರ ಸ್ವಾಮೀಜಿ ಅವರು ನೋಡಿ, ಆ ಮಕ್ಕಳುಗಳು. ನೆಕ್ಸ್ಟ್ ಇದಂತೂ ತುಂಬಾ ಸುಂದರವಾಗಿದೆ ನೋಡ. ಆ ತಾಯಿ ಶಿವಕುಮಾರ ಮಡ್ಲಿಗೆ ಸೇರಿಸ್ತಾ ಇರೋದು ಮಕ್ಕಳನ್ನ. ಅಂದ್ರೆ ತಾಯಿ ಪ್ರೀತಿ ಕೊಡ್ತಾರಂತ ಶಿವಕುಮಾರ ಸ್ವಾಮೀಜಿ ಅವ್ರು ಹೇಳ್ತಿರೋದು. ಇದಂತೂ ನೋಡಿಗ ಸೌದೆ ಹೊಡಿತಾ ಇರೋದು ಸ್ವಾಮೀಜಿ. ಡಿಟ್ಟು ಸೇಮ್ ಅದೇ ತರನೇ. ಏನ್ ಸ್ವಾಮೀಜಿ ಅವ್ರು ಇದಾರೇನು ಎದುರುಗಡೆ, ಆ ತರ ಕಾಣಿಸ್ತೈತೆ. ಇದು ಅಂಧ ಮಕ್ಕಳಿಗೆ ಸೇರಿಸ್ಕೊಳ್ತಾ ಇರೋದು ಸ್ವಾಮೀಜಿ. ಅಡ್ಮಿಷನ್ ಹೂವು ಕೀಳ್ತಾ ಇರೋದು ಸ್ವಾಮೀಜಿ. ಸೇಮ್ ಅದೇ ತರ ಕಾಣಿಸೈತಪ್ಪ. ಇದಂತೂ ಇನ್ನ ರಿಯಲ್ ಆಗಿ ಕಾಣಿಸೈತೆ ಸ್ವಾಮೀಜಿ ಅವರು ಪೂಜೆ ಮಾಡ್ತಾ ಇರೋದು. ಇದು ನೋಡಿ ದೊಡ್ಡವರೆಲ್ಲ ಆಟ ಆಡ್ತಾ ಇದಾರಲ್ಲ. 10 ರೂಪಾಯಿ ಅಂತೂ ಲಾಸ್ ಇಲ್ಲ, ಎಲ್ಲ ಮಕ್ಕಳು ಕರ್ಕೊಂಬಂದು ಆರಾಮಾಗಿ ಆಟ ಆಡ್ಬೋದು. ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ. ಎಬ್ಬಲಿ ನಾನು ಹೊಡ್ದ ಅಂದ್ರೆ. ಇದು ಶಿವಕುಮಾರ ಸ್ವಾಮೀಜಿ ಅವರ ಹಳೆ ಮಠ. ಹಳೆ ಮಠದಲ್ಲಿ ಶಿವಕುಮಾರ ಸ್ವಾಮೀಜಿ ಇಲ್ಲೇ ವಾಸ ಮಾಡ್ತಾ ಇದ್ರು. ಅವರ ದಿನನಿತ್ಯದ ಕಾರ್ಯಕ್ರಮಗಳು ಪೂಜೆ ರೂಮ್ ಆಗಿರ್ಬೋದು, ಸ್ನಾನದ ಕೊಠಡಿ ಆಗಿರ್ಬೋದು, ಮತ್ತು ಮಲಗ್ತಿರೋ ಕೋಣೆ ಆಗಿರ್ಬೋದು, ಎಲ್ಲ ನೋಡೋಣ ಬನ್ನಿ ಹೋಗೋಣ. ಇಲ್ಲಿ ಮುಂದೆ ಹೋದ್ರೆ ಇದು ಸ್ವಾಮೀಜಿ ಅವರದ ಮಲಗೋ ಕೋಣೆ ಇದೆ ನೋಡಿ. ಇಲ್ಲ ಈ ತರ ಕಾಣಿಸ್ತದಿಲ್ಲ ಎದುರುಗಡೆ. ಅವ್ರು ಇಲ್ಲೇ ಮಲಗ್ತಾ ಇದ್ದಿದ್ದು. ಇಲ್ಲಿ ಯಾರು ಶಬ್ದ ಮಾಡಬೇಡಿ. ನೆಕ್ಸ್ಟ್ ಹಂಗೆ ಮುಂದೆ ಹೋದ್ರೆ ಇಲ್ಲಿ ಒಂದು ಸ್ನಾನದ ಕೊಠಡಿ ಬರುತ್ತೆ. ಈಗ ಸದ್ಯ ಅದು ಓಪನ್ ಆಗಿಲ್ಲ, ಬೀಗ ಹಾಕಿದ್ದಾರೆ. ನಾವು ಯಾರು ನೋಡೋಕ್ಕಾಗಲ್ಲ ಅದನ್ನು. ಬೀಗ ಹಾಕಿದ್ದಾರೆ. ಇದೆ ಸ್ವಾಮೀಜಿ ಅವರ ಸ್ನಾನದ ಕೊಠಡಿ ಇದು. ನಾವು ಹಂಗೆ ಬಂದ್ರೆ ಸ್ವಾಮೀಜಿ ಅವರ ಪೂಜೆ ರೂಮನ್ನು ಕಾಣಬಹುದು. ಇವಾಗ ನೋಡಿ, ಇದನ್ನು ಅಷ್ಟೇ ಓಪನ್ ಇಲ್ಲ, ಇದು ನೋ ಎಂಟ್ರಿ, ನೋಡೋಕ್ಕಾಗಲ್ಲ. ಇದೆ ನೋಡಿ ಸ್ವಾಮೀಜಿ ಅವರು ಪೂಜೆ ಮಾಡ್ತಿದ್ದಂಥ ಜಾಗ ಇದೆ. ನೋಡಿದ್ರಲ್ಲ ಹಳೆ ಮಠ ಹೆಂಗೈತಂತ. ನೀವು ಯಾರನ್ನ ನೋಡಿದ್ರೆಗೇನ ಕಮೆಂಟ್ ಹಾಕ್ರಿ, ಯಾವ ಇಸ್ವಿಲ್ ನೋಡಿದ್ರಂತ. ಹಳೆ ಮಠ ನೋಡ್ಕೊಂಡು ಮುಂದೆ ಬಂದ್ರೆ ಹಂಗೆ ಉದ್ದನ ಶಿವಳ ಗದ್ದಿಗೆ ಐತಿ. ಅಲ್ಲ ಹಂಗೆ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಇಲ್ಲಿ ಅಷ್ಟೇ ಪ್ರಶಾಂತವಾಗಿ ಐತಿ. ನಮಸ್ಕಾರ ದರ್ಶನ ಮಾಡ್ಕೊಂಡು ಒಂದ್ 2 ನಿಮಿಷ ಕೂತ್ಕೊಂಡ್ರೆ ಆಯ್ತಂತ. ಒಂದ್ 2 ನಿಮಿಷ ಕೂತ್ಕೊಂಡು ಧ್ಯಾನ ಗೀನ ಮಾಡ್ಕೊಂಡು ಹೋದ್ರಾಯ್ತಂತ ಒಂದ್ 2 ನಿಮಿಷ ಕೂತ್ಕೊಂಡ್ವಿ.
ನಾವು ಬಂದ್ವಿ ಇಲ್ಲಿ ಮಠದ ಮುಂಭಾಗ ಹತ್ರ. ಅವಾಗ ಶಿವಕುಮಾರ ಸ್ವಾಮೀಜಿ ಅವರು ಇಲ್ಲೇ ಕೂರ್ತಾ ಇದ್ದಿದ್ದು. ಹಂಗೆ ಒಳಗಡೆ ಹೋದ್ರೆ ದಾಸೋಹಕ್ಕೆ ದಾರಿ ಐತೆ, ಯಾರು ಬೇಕಾದ್ರೆ ಬರ್ಬೋದ. ಎಲ್ಲರಿಗೂ ಊಟ ಐತೆ, 3 ಟೈಮ್ ಊಟ ಐತೆ ಇಲ್ಲಿ. ದಾಸೋಹಕ್ಕೆ ಬಂದ ನಾವೇ ತಟ್ಟೆ ತಗೋಬೇಕು, ತಟ್ಟೆ ತಗೊಂಡು ತೊಳ್ಕೊಂಡು ಅಲ್ಲಿ ಹೋಗ್ಬೇಕು. ಯಾರೇ ಆಗಲಿ ನೀರು ಮಿತವಾಗಿ ಬಳಸಿ, ಜಾಸ್ತಿ ವೇಸ್ಟ್ ಮಾಡೋಕೆ ಹೋಗ್ಬಿಟ್ರಿ ನೀರನ್ನ. ನೀರು ಹತ್ತೆ ಮೇಲೆ ನೆಕ್ಸ್ಟ್ ನಾವು ಊಟ ಮಾಡ್ಕೊಂಡು ಹುಡುಗರಿಗೂ ಅಡುಗೆ ಮನೆಗೆ ಹೋದ್ವಿ. ಹೆಂಗೈತೆ ಅಂತ ನೋಡೋಕ್ಕಂತ ಹೋದ್ವಿ. ನೋಡಿ ದೊಡ್ಡ ದೊಡ್ಡ ತಪ್ಪಲೆಗಳು ಹೆಂಗೈತೆ ನೋಡಿ, ಅನ್ನ ಹೆಂಗೆ ಆಗ್ತಾಯಿದ್ದಾರೆ ನೋಡಿದ್ರೆ. ಇದು ಸಾಂಬಾರು, ಇದು ನೋಡಿ ಸಾಂಬಾರು ನೋಡಿ ಹೆಂಗೆ ತಿರ್ಸ್ತಾನೆ ಅವನು. ದೊಡ್ಡ ದೊಡ್ಡ ತಪ್ಪಲೆ ಫುಲ್ಲು. ಇಷ್ಟು ಹುಡುಗರಿಗೆ ಹೆಂಗೆ ಊಟ ಹಾಕ್ತಾರೆ. ಇದು ಪಾಯಸ, ಇದು ಹುಡುಗರಿಗೆಲ್ಲ ಪಾಯಸ ಹಾಕ್ತಾರೆ ನೋಡಿ. ಪಾಯಸ ನೋಡಿ ಎಷ್ಟು ಬಿಸಿ ಬಿಸಿ ಐತೆ, ಬಕೆಟಲ್ಲಿ ಹಾಕೊಂಡು ಹೋಗ್ತದೆ ನೋಡಿದೆ ಪಾಯಸ. ಹಂಗೆ ಮುಂದೆ ಬಂದ್ರಾಗೇನ ರೈಸ್ ಐತೆ ನೋಡ್ರಿ. ಇವಾಗ ಹೆಂಗ್ ಗುಡ್ಡೆ ಹಾಕಿರ್ತಾರೆ ನೋಡಿ. ಇವಾಗ ನೋಡಿ ಹೆಂಗ್ ಗುಡ್ಡೆ ಹಾಕವ್ರು ನೋಡಿ. ಇದು ಪಲಾವ್, ಇದು ನೋಡಿ ಹೆಂಗೆ ಗುಡ್ಡೆ ಹಾಕವ್ರು ನೋಡಿ. ಇವು ಎಲ್ಲ ಮಾಡ್ದು ಹುಡುಗ್ರಿ ನೋಡಿ, ಎಲ್ಲ ಅವರೇ ಮಾಡೋದು. ಯಾರು ದೊಡ್ಡವ್ರು ಯಾರು ಇರಲ್ಲ ಇಲ್ಲಿ. ಇದು ಮಜ್ಜಿಗೆ, ಇದು ಅನ್ನ ಸಾಂಬಾರೆಲ್ಲ ಊಟ ಆದಮೇಲೆ ಮಜ್ಜಿಗೆ. ಹುಡುಗರು ನೋಡಿ ಕ್ಯಾಮ್ರಾ ಹಿಡಿದ್ರೆ ಸಾಕು, ಹುಡುಗರು ನಕ್ಬಿಡ್ತಾರೆಲ್ಲ. ಐಫೋನ್ ಅಂತ ನಾವು ಒಳಗಡೆ ಹೋದ್ವಿ. ಡೈನಿಂಗಲ್ಲಿ ನೋಡೋಣ ಅಂತ ಒಳಗಡೆ ಹೋದರೆ ನೋಡ್ರಿ, ನೀವೇ ನೋಡ್ರಿ ಒಂದ್ಸಲ ಎಷ್ಟು ಹುಡುಗರು ಇದ್ದಾರೆ. ಒಂದ್ಸಲ ಲೆಕ್ಕ ಹಾಕ್ರಿ ನೀವು ನೋಡಿ. ಎಲ್ಲ ಹುಡುಗರು ಊಟ ಮಾಡ್ತಾ ಇದ್ದಾರೆ. ಇದು ಊಟ ಡೈನಿಂಗಲ್ಲಿ, ಇದು ಮಕ್ಕಳಿಗೆ. ಪೇರೆಂಟ್ಸ್ಗೆಲ್ಲ ಆ ಕಡೆ, ನಾವು ಮೊದಲೇ ತೋರಿಸಿದ್ನಲ್ಲ ಆ ಕಡೆ. ಇದು ಮಕ್ಕಳಿಗೆ ಮಾತ್ರ. ಇದು ಇಷ್ಟು ಫುಲ್ ದೊಡ್ಡ ಡೈನಿಂಗ್ ಹಾಲ್ ಇದು. ಇದರಲ್ಲಿ 4 ಬ್ಯಾಚ್. ಇದು ಫಸ್ಟ್ನೇ ಬ್ಯಾಚ್ ಇದು. ಈ ಕಡೆದು ನೋಡಿ ಪಾಯಸ ಊಟ ಮಾಡ್ತಾ ಇದಾರೆಲ್ಲ. ನೆಕ್ಸ್ಟ್ ಆ ಕಡೆ ಹೋದರೆ 3ನೇ ಬ್ಯಾಚ್ ಬರುತ್ತೆ. ಆ ಕಡೆ ಹೋದರೆ, ಈ ಕಡೆ ಹೋದರೆ 3ನೇ ಬ್ಯಾಚ್ ನೋಡಿ. ಮಾಸ್ಟ್ರು ಅವರಿಗೆಲ್ಲ ಕಳಿಸ್ತಾ ಇದ್ದಾರೆ ಹುಡುಗರಿಗೆಲ್ಲ ನೋಡಿ. ಎಷ್ಟು ಶಿಸ್ತಾಗಿ ಕುಂತಾರೆ ಹುಡುಗರೆಲ್ಲ. ಕ್ಯಾಮ್ರಾ ಬಂದರೆ ಸಾಕು ಹುಡುಗರೇ, ಹುಡುಗರಲ್ಲಿ ಖುಷಿ ನೋಡ್ಬೇಕು. ಇದು ಹುಡುಗರ ಹಾಸ್ಟೆಲ್. ಇದು 6ನೇ ತರಗತಿಯವರೆಗೆ. ಅಮೃತ ಮಹೋತ್ಸವ ಅಂತ ಹೆಸರು. ನೆಕ್ಸ್ಟ್ ಹಂಗೆ ಮುಂದೆ ಬಂದರೆ ಶತಮಾನೋತ್ಸವ ಮತ್ತು ವಜ್ರ ಮಹೋತ್ಸವ ಅಂತ 2 ಹಾಸ್ಟೆಲ್ಗಳಿದ್ದಾವೆ. ಹೈಸ್ಕೂಲ್ ಮತ್ತು ಹೈಯರು 2. ಈ ಸಂಕ್ರಾಂತಿಗೆ ರಜೆ ಇರೋದ್ರಿಂದ ಹುಡುಗರೆಲ್ಲ ಆಟ ಆಡ್ತಾ ಇದ್ದಾರೆ. ಬರೀ ಗೋಲಿ ಆಡ್ತಾ ಇದ್ದಾರೆ ಹುಡುಗರೆಲ್ಲ. ಗೋಲಿ ಹೆಂಗೆ ಆಡ್ತಾ ಇದ್ದಾರೆ ಅಂತ ನೋಡ್ರಿ ಒಂದ್ಸಲ. ನೀವು ಯಾರಾದ್ರೂ ಆಡ್ತಾ ಇದ್ದೀರಾ ಚಿಕ್ಕ ವಯಸ್ಸಲ್ಲೇ?
ನೀವು ಮಠಕ್ಕೆ ಬಂದರೆ ಒಂದಿನ ಟ್ರಿಪ್ ಆರಾಮಾಗಿ ನೋಡ್ಬೋದು. ಎಲ್ಲ ಸುತ್ತಾಡ್ಕೊಂಡು ಬಂದಮೇಲೆ ಒಂದು 6 ಗಂಟೆ ಮೇಲೆ ಪ್ರಾರ್ಥನೆ ಸ್ಟಾರ್ಟ್ ಆಗುತ್ತದೆ. ಇಲ್ಲಿ ಸುಮಾರು 10,000ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಪ್ರಾರ್ಥನೆ ವೇಳೆ ಎಲ್ಲರೂ ಸೇರಿರ್ತಾರೆ. ಏನಪ್ಪ ಅಂದರೆ ಪೇರೆಂಟ್ಸ್ಗಳಿಗೆಲ್ಲ ಇಲ್ಲಿ ಬಂದು ನೋಡೋದೇನೆಂದರೆ 10,000 ಮಕ್ಕಳು ತಲೆಗಳು ನೋಡಿದ್ರೆ ಹೆಂಗೆ ಕಾಣುತ್ತೆ ನೋಡಿ, ಒಂದೊಂದು ಲಿಂಗಗಳು ನೋಡ್ದಂಗೆ ಆಗುತ್ತೆ. ನೋಡೋಕ್ಕೆ 2 ಕಣ್ಣು ಸಾಲದು ಅಲ್ವಾ. ನೀವೇನೇ ಮಿಸ್ ಮಾಡಿದ್ರು ಇದು ಮಾತ್ರ ಮಿಸ್ ಮಾಡೋಕೆ ಹೋಗ್ಬೇಡಿ. ಸಾಯಂಕಾಲ 6 ಗಂಟೆ ಮೇಲೆ ಮಿಸ್ ಮಾಡೋಕ್ಕೆ ಹೋಗ್ಬೇಡ್ರಿ. ಇದು ಧಾರ್ಮಿಕ ಮಠ, ಜಾತ್ಯತೀತ ಮಠ. ಇಲ್ಲಿ ಯಾವುದೇ ಜಾತಿ ಭೇದ ಭಾವ ಮಾಡುವುದಿಲ್ಲ. ಇದು ನನ್ನ ಫಸ್ಟ್ ವಿಡಿಯೋ. ಎಲ್ಲರಿಗೂ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನೇನಾದ್ರು ತಪ್ಪು ಮಾತಾಡಿದ್ರೆ ಕ್ಷಮಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸರಿಪಡಿಸಿಕೊಳ್ಳುತ್ತೇನೆ. ಥ್ಯಾಂಕ್ ಯು. ಬಾಯ್.